ಧರ್ಮಸ್ಥಳದಲ್ಲಿ ನಡೆದಿರುವ 1986ರಿಂದ ಇಲ್ಲಿಯ ತನಕ ನಡೆದಿರುವ ಎಲ್ಲ ಕೊಲೆ, ಅತ್ಯಾಚಾರ, ಅಸಹಜ ಸಾವುಗಳ ಸಮಗ್ರ ತನಿಖೆ ನಡೆಸಬೇಕು ಎಂದು ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೇಲಿಲಾ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ನಡೆದಿರುವ ಎಲ್ಲ ಭೂ ಕಬಳಿಕೆ ಕುರಿತು ಸಮಗ್ರ ತನಿಖೆ ನಡೆಯಬೇಕು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಹೆಸರಿನಲ್ಲಿ ನಡೆಯುತ್ತಿರುವ ಕಿರುಕುಳ, ದೌರ್ಜನ್ಯ ಮತ್ತು ಆತ್ಮಹತ್ಯೆಗಳ ಸಮಗ್ರ ತನಿಖೆಗಳು ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ರಾಜ್ಯ ಸರ್ಕಾರವೇ ರಚಿಸಿರುವ ಎಸ್ಐಟಿ ತನಿಖೆಗೆ ಸರ್ಕಾರದ ಪ್ರತಿನಿಧಿಗಳಾದ ಡಿಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಅನಾಮಿಕ ವ್ಯಕ್ತಿ ಹಾಗೂ ಕಮ್ಯುನಿಸ್ಟ್ ಪಕ್ಷದ ಒತ್ತಡದಿಂದ ತನಿಖೆ ಕೈಗೊಳ್ಳಲಾಗುತ್ತಿದೆ ಎಂದು ತನಿಖೆಯ ದಿಕ್ಕು ತಪ್ಪಿಸುತ್ತಿರುವುದನ್ನು ಕೈಬಿಡಬೇಕು. ಎಸ್ಐಟಿ ತನಿಖೆ ನಿಷ್ಪಕ್ಷಪಾತವಾಗಿ ಹಾಗೂ ಮುಕ್ತವಾಗಿ ತನಿಖೆ ನಡೆಸಲು 1986ನೇ ಇಸ್ವಿಯಿಂದ ಕರ್ನಾಟಕ ರಾಜ್ಯದ ಕರಾವಳಿ ಪ್ರದೇಶದಲ್ಲಿರುವಂಥ ಧರ್ಮಸ್ಥಳ ಅನ್ನುವಂಥ ಗ್ರಾಮದಲ್ಲಿ, ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ, ಧರ್ಮಸ್ಥಳ ಅನ್ನುವಂಥ ಗ್ರಾಮದಲ್ಲಿ ನೇತ್ರಾವತಿ ನದಿ ಮತ್ತು ಅದರ ಸುತ್ತಮುತ್ತ ನಡೆದಂಥ ಅನೇಕ ಸಾವುಗಳು, ಅಸಹಜ ಸಾವುಗಳು, ಅತ್ಯಾಚಾರಗಳು, ಕೊಲೆಗಳು, ಅದರಲ್ಲಿ ಎಸ್ಪೆಷಲಿ ಯುವತಿ, ಹೆಣ್ಣು ಮಕ್ಕಳು ಮತ್ತು ಸಣ್ಣ ಮಕ್ಕಳು ಮತ್ತು ಸಾಮಾನ್ಯ ಜನ ಇವರ ಅಸಂಖ್ಯ ಅಸಹಜ ಸಾವುಗಳನ್ನು ಸಂಬಂಧಪಟ್ಟಂಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಧರ್ಮಸ್ಥಳ ಅಂತನ್ನೋದನ್ನು ಯಾವ ಕಾರಣಕ್ಕೂ ಇವತ್ತಿನ ಕಾಂಗ್ರೆಸ್ಸು ಮತ್ತು BJP ಇಬ್ಬರು, ಒಬ್ಬರು ಆಡಳಿತದೊಳಗಿದ್ದಾರೆ, ಇನ್ನೊಬ್ಬರು ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಆಡಳಿತ ಪಕ್ಷದಲ್ಲಿ ಇರುವಂಥ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಮತ್ತು ವಿರೋಧ ಪಕ್ಷದಲ್ಲಿರುವಂಥ ಅಶೋಕ್ ಆದಿಯಾಗಿ BJPಯವರು ಇವತ್ತು ಕರ್ನಾಟಕದ ಜನರಿಗೆ ದಿಕ್ಕು ತಪ್ಪಿಸುವಂಥ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಏನು ದಿಕ್ಕು ತಪ್ಪಿಸುವ ಹೇಳಿಕೆ? ಅಲ್ಲಿ ನಡೆದಂಥ ಅತ್ಯಾಚಾರ, ಕೊಲೆಗಳ ಸಂಬಂಧಪಟ್ಟಂಗೆ ತನಿಖೆ ನಡಿಬೇಕು ಅಂತ ಹೋರಾಟಗಾರರ, ಸಾಮಾನ್ಯ ಜನತೆಯ, ಅನೇಕ ಮಾಧ್ಯಮ ಮಿತ್ರರ ಆಗ್ರಹ ಇದ್ರೆ, ಇವರು ಧರ್ಮಸ್ಥಳದ ಮೇಲ, ಧರ್ಮಸ್ಥಳದ ಪಾವಿತ್ರ್ಯತೆ ಮೇಲ ದಾಳಿ ಮಾಡ್ಲತ್ತಾರ, ಅಪವಿತ್ರ ಮಾಡ್ಲತ್ತಾರ ಅಂತನ್ನುವ ಭಾವನಾತ್ಮಕ ಅಂಶವನ್ನು ಎತ್ತಿ ಹೇಳತ್ತಾರ. DK ಶಿವಕುಮಾರ್ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ. ಧರ್ಮಸ್ಥಳ ಅಂತ ಹೇಳಿದ್ರೆ ಅವರು ದೇವಸ್ಥಾನ ಅನ್ನುವ ಭಾಷೆಯಲ್ಲಿ ಹೇಳತ್ತಾರ. ಮತ್ತು ಧರ್ಮಸ್ಥಳದ ದೇವಸ್ಥಾನದ ಮುಖ್ಯಸ್ಥರಾದಂಥ ವೀರೇಂದ್ರ ಹೆಗ್ಗಡೆ ಮತ್ತು ದೇವಸ್ಥಾನ, ಧರ್ಮಸ್ಥಳ, ಧರ್ಮ ಇವು ಇಷ್ಟೂ ಸಹಿತ ಯಾರೂ ಪ್ರಶ್ನಿಸಬಾರ್ದು, ಇವುದ್ರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರಾ ಅಂತನ್ನೋ ರೀತಿಯಲ್ಲಿ ಇವತ್ತು DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾ ಇದ್ದಾರೆ. BJPಯವರಂತೂ ಹೌದೇ ಹೌದು ಈ ರೀತಿ ಮಾತಾಡ್ತಾ ಇದ್ದಾರೆ. CPIM ಪಕ್ಷ ಪ್ರಶ್ನೆ ಮಾಡ್ತದೆ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ್ದು. ಕರ್ನಾಟಕ ರಾಜ್ಯ ಸರ್ಕಾರವೇ ಅಲ್ಲಿಯ 1986ರಿಂದ ಇಲ್ಲಿವರೆಗೆ ನಡೆದಂಥ ಸಾವುಗಳ ಬಗ್ಗೆ ಮತ್ತು ಹೆಣ ಹೂತು ಹಾಕಿದರ ಬಗ್ಗೆ ಈ ಎಲ್ಲ ಅಂಶಗಳು ಒಳಗೊಂಡು ಒಂದು SITಯನ್ನು ಮಾಡಿದ್ದು ಇವರದೇ ಸರ್ಕಾರ. ಆಗ್ರಹ ಅವತ್ತಿನಿಂದ ಆಗ್ರಹ. ಯಾವತ್ತು ಪದ್ಮಲತಾ ಅನ್ನೋಳದು ಕೊಲೆ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ನೇತ್ರಾವತಿ ನದಿಯಲ್ಲಿ 58 ದಿವಸಗಳ ತರುವಾಯ ಅವಳನ್ನು ಕೊಲ್ಲಿ ಬಿಸಾಕಿದ್ರು, ಅವತ್ತಿನಿಂದ ಹೋರಾಟ ಆರಂಭ ಆಗ್ಯದ. ನಿಮ್ಗೆ ಆಶ್ಚರ್ಯ ಆಗ್ತದ? ಪದ್ಮಲತಾ ನಮ್ಮ CPIM ಪಕ್ಷದ ನಮ್ಮ ಬ್ರ್ಯಾಂಚಿನ ಕಾರ್ಯದರ್ಶಿಯ ಮಗಳು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.